PSI ವಿನಯ್ಗೆ CCTV DVR ಮೊದಲೇ ಹೇಗೆ ಸಿಕ್ತು ಅಂತಕ್ಕಂಥದ್ದು ಪ್ರಶ್ನೆ. ನೀವು ದರ್ಶನ್ ಹೇಳಿಕೆ ದಾಖಲಿಸುವವರೆಗೂ ಯಾಕೆ ಸುಮ್ಮನಿದ್ರು? ಹೇಳಿಕೆ ಪಡೆದ ನಂತರ ಯಾಕೆ ವಸ್ತುಗಳನ್ನು ಸೀಸ್ ಮಾಡಿದ್ರು? ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಸಿಲುಕಿಸಲು ಪ್ಲಾನ್. ಪ್ರಕರಣದಲ್ಲಿ ಪೊಲೀಸರಿಂದ ಸಾಕಷ್ಟು ತಪ್ಪುಗಳಾಗಿವೆ ಅಂತ ದರ್ಶನ್ ಪರ ವಕೀಲರ ವಾದ. ಪ್ರಕರಣದ ಪಂಚನಾಮೆ ತಡವಾಗಿ ನಡೆಸಿದ್ದು ಯಾಕೆ? ಕೋರ್ಟ್ನಲ್ಲಿ ಹಿರಿಯ ವಕೀಲ CV ನಾಗೇಶ್ ವಾದ. ಜೂನ್ 9ರಂದೇ CCTV DVR ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಹೇಳಿಕೆ ದಾಖಲಿಸುವವರೆಗೂ ಯಾಕೆ ಸುಮ್ಮನಿದ್ರು? ಹೇಳಿಕೆ ಪಡೆದ ನಂತರ ಯಾಕೆ ವಸ್ತುಗಳನ್ನು ಸೀಸ್ ಮಾಡಿದ್ರು? ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಸಿಲುಕಿಸುವ ಪ್ಲಾನ್. ಪ್ರಕರಣದಲ್ಲಿ ಪೊಲೀಸರಿಂದ ಸಾಕಷ್ಟು ತಪ್ಪುಗಳು ಆಗಿವೆ. ಪ್ರಕರಣದ ಪಂಚನಾಮೆ ತಡವಾಗಿ ನಡೆಸಿದ್ದು ಯಾಕೆ? ಕೋರ್ಟ್ನಲ್ಲಿ ಹಿರಿಯ ವಕೀಲ CV ನಾಗೇಶ್ ವಾದ. ಜೂನ್ 9ರಂದೇ CCTV DVR ವಶಕ್ಕೆ ಪಡೆಯಲಾಗಿದೆ. ಇನ್ನು ದರ್ಶನ್ ಹೇಳಿಕೆ ದಾಖಲಿಸುವವರೆಗೂ ಯಾಕೆ ಸುಮ್ಮನಿದ್ರು? ಹೇಳಿಕೆ ಪಡೆದ ನಂತರ ಯಾಕೆ ವಸ್ತುಗಳನ್ನು ಸೀಸ್ ಮಾಡಿದ್ರು? ಸೊ ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಸಿಲುಕಿಸುವ ಪ್ಲ್ಯಾನ್ ಮಾಡಲಾಗಿದೆ. ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಪ್ರಕರಣದ ಪಂಚನಾಮೆ ತಡವಾಗಿ ನಡೆದಿದ್ದು ಯಾಕೆ? ಕೋರ್ಟ್ನಲ್ಲಿ ಹಿರಿಯ ವಕೀಲ CV ನಾಗೇಶ್ ಅವರ ವಾದ. ಇನ್ನು 57ನೇ CCH ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ನಿನ್ನೆಯೂ ಕೂಡ ನಟ ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಅವರು ಸುದೀರ್ಘವಾಗಿ ತಮ್ಮ ವಾದವನ್ನು ಮಂಡನೆ ಮಾಡಿದರು. ಇಂದು ಕೂಡ ಬೆಳಗ್ಗೆ 12:30ರಿಂದ ನಟ ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇಲ್ಲಿ CV ನಾಗೇಶ್ ಅವರು ಚಾರ್ಜ್ ಶೀಟ್ನಲ್ಲಿನ ಕೆಲವು ಲೋಪಗಳನ್ನು ತನಿಖಾಧಿಕಾರಿಗಳು ಕೆಲವು ಲೋಪಗಳನ್ನು ಎಸಗಿದ್ದಾರೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಮ್ಮ ವಾದ ಮಂಡನೆಯ ಮೂಲಕ. ಇಲ್ಲಿ ಅವರು ನಿನ್ನೆ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣ ಏನಿದೆ, ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಮಾಧ್ಯಮಗಳಲ್ಲಿ ಟ್ರಯಲ್ ಆಗಿತ್ತು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿತ್ತು, ಆ ಒಂದು ಮೃತದೇಹ ಏನಿತ್ತು, ಆ ಒಂದು ಮೃತದೇಹದ ಮೇಲೆ ಆಗಿರ್ತಕ್ಕಂಥ ಗಾಯಗಳೇನಿದ್ದಾವೆ ಅವುಗಳನ್ನು ಹಲ್ಲೆ ಮಾಡಲಾಗಿದೆ ಅಂತ ಮಾಧ್ಯಮಗಳಲ್ಲಿ ತೋರಿಸಲಾಗ್ತಿತ್ತು. ಇನ್ನು ವರದಿಯಲ್ಲಿ ರೇಣುಕಾಸ್ವಾಮಿ ಮುಖದ ಮೇಲೆ ನಾಯಿಗಳು ಕಚ್ಚಿರುವ ಗಾಯಗಳಾಗಿವೆ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ಅನೇಕ ಸಂದೇಹಗಳಿವೆ. ಜೊತೆಗೆ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ತಾನು ಕೃತ್ಯ ನಡೆದ ದಿನ ಚಪ್ಪಲಿಯನ್ನು ಧರಿಸಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ನವರು ಅವರು ಶೂಗಳನ್ನು ಜಪ್ತಿ ಮಾಡಿರ್ತಕ್ಕಂಥದ್ದು ಪತ್ತೆಯಾಗಿದೆ. ಜೊತೆಗೆ ರೇಣುಕಾಸ್ವಾಮಿಯ ರಕ್ತದ ಮಾದರಿ, ಕೊಲೆ ಆರೋಪಿಗಳ ಧರಿಸಿದ್ದಂತಹ ಉಡುಪುಗಳ ಮೇಲೆ ಏನಿತ್ತು